ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ. ಇವತ್ತು ನಮ್ಮ ಮನೆಗೆ ಭತ್ತ ಕೊಯ್ಯೋ ಮಿಷಿನ್ ಬರ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಭತ್ತ ಎಲ್ಲ ಪೈರು ಎಲ್ಲ ಒಣಗಿದೆ. ಸೊ ಇನ್ನು ಇದನ್ನು ಕಟಾವು ಮಾಡಬೇಕು. ಸೊ ಮಿಷಿನ್ ಬರ್ತಾ ಇದೆ. ತುಂಬಾ ಈಸಿ, ಕ್ವಿಕ್ಕಾಗಿ ಆಗುತ್ತೆ ಇವಾಗ ಪ್ರೊಸೆಸ್. ಬಟ್ ಮುಂಚೆ ಆದರೆ ಇದನ್ನು ಕೊಯ್ದು ಸೂಡಿ ಕಟ್ಟಿ ಅದನ್ನು ಬಡ್ದು ಭತ್ತ ಎಲ್ಲ ಸಪ್ರೇಷನ್ ಮಾಡಬೇಕು, ತುಂಬ ಕಷ್ಟ ಇತ್ತು. ಬಟ್ ಇವಾಗ ತುಂಬ ಸಿಂಪಲ್ ಆ್ಯಂಡ್ ಈಸಿ ವೇಯಲ್ಲಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಸುತ್ತ ಭತ್ತ ಒಣಗಿದೆ. ನಾನು ನೇಜಿ ನಡ್ಪುನ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಲ್ಲ. ಸೊ ಇದು ನೋಡ್ತಾ ಇರ್ಬೋದು, ಭತ್ತ ಎಲ್ಲ ಒಣಗ್ತಾ ಬಂದಿದೆ. ಸೊ ಇವತ್ತು ಮಿಷಿನ್ ಬರ್ತದೆ ಹೇಳಿದ್ದಾರೆ. ಹಾಗೆ ಇವತ್ತು ಭತ್ತ ಕಟ್ಟಿಂಗ್ ಮಾಡುವ ಪ್ರೊಸೆಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬರು ಯಾರೆಲ್ಲ ಯೂಟ್ಯೂಬ್ ಚಾನಲ್ ನನ್ನದು ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಸೊ ತುಂಬ ಬಿಸಿಲಿದೆ ಇವತ್ತು. ಸೊ ನೋಡಬೇಕು ಮಿಷಿನ್ ಎಷ್ಟೊತ್ತಿಗೆ ಬರ್ತದೆ ಅಂಥೇಳಿ. ಸೊ ಕಟ್ಟಿಂಗ್ ಮಾಡೋದನ್ನು ಆ್ಯಂಡ್ ಭತ್ತ ಬೀಳೋದನ್ನು ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡೋಣ. ಭತ್ತ ಕೊಯ್ದ ನಂತರ ಇನ್ನು ದೀಪಾವಳಿ ಪ್ರೊಸೆಸ್ ಇದೆ. ಎನಿವೇ ಆ್ಯಸ್ ಯೂಶ್ವಲ್ ಅತ್ತೆಯನ್ನು ಮಿಸ್ ಮಾಡ್ತಾ. ಸೊ ಇವಾಗ ನಮ್ಮದು ದೊಡ್ಡ ಅಂಗಳ, ಭತ್ತ ಹಾಕುವಂಥ ಅಂಗಳ, ಮಳೆ ಬಂದು ಪಾಮಜಿ ಎಲ್ಲ ಹಿಡಿದಿದ್ದೇವೆ. ಸೊ ಅದನ್ನು ನನ್ನ ಗಂಡ, ನನ್ನ ಮಾವ, ಹಾಗೆ ನನ್ನ ದೊಡ್ಡ ಬಂದಿದ್ದಾರೆ. ಹಾಗೆ ನನ್ನ ಮಗಳು ಕೂಡ ಅಲ್ಲಿ ಗುಡಿಸ್ತಾ ಇದ್ದಾರೆ. ಸೊ ಇವಾಗ ಹೋಗಬೇಕು, ಅಡುಗೆ ಆಗಬೇಕು, ತುಂಬ ಕೆಲಸ ಇದೆ. ಸೊ ಗಾಯ್ಸ್, ಇವಾಗ ಮಧ್ಯಾಹ್ನ ಒಂದು 3 ಗಂಟೆ ಆಗ್ತಾ ಬಂತು. ಸೊ ಮಿಷಿನ್ ಬರ್ತದೆ ಅಂತ ಹೇಳಿದರು. ಸೊ ಕೆಳಗಡೆ ಮನೆಯವ್ರದ್ದು ಕೊಯ್ತಾ ಇದ್ದಾರೆ. ಸೊ ಇವಾಗ ಒಂದು 4 ಮಿಷಿನ್ ಬರುವಾಗ ಒಂದು ದಾರಿಯಲ್ಲಿ ಸ್ವಲ್ಪ ಕೊಯ್ಲಿಕ್ಕೆ ಉಂಟು. ಸೊ ನಾನು ಮತ್ತು ದೊಡ್ಡ ಕೊಯ್ತೇವೆ. ಇವಾಗ ಹೋಗೋಣ. ಇವಾಗ ಕೆಳಗಡೆ ಆಂಟಿಯವರ ಮನೆಯದ್ದೆಲ್ಲ ಕೊಯ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಕೊಯ್ತಿದ್ದಾರೆ ಅಂತೇಳಿ.
ಸರ್ವಿಸ್ ಮಲ್ಪರ ಎಂಚೆ ಹೋಲ್ ಕನ್ನಡಿ ಅಲ್ಲ ಅಲ್ಲಿ ಹೋಗಿ ಕುತ್ಕೊಳ್ಬೇಕಾ ಒಪ್ಪ ಹೊಳಸ್ ಕುರ್ಪ ಹೋಗೋಣ ಹೋ ಬೀಳ್ತೀನಿ ಬೀಳ್ತಿ ಅಂತ ನೋಡಿ ನನ್ನ ಮಗಳ ಅವಸ್ಥೆ. ಸೊ ಭತ್ತವನ್ನು ಸ್ವಲ್ಪ ಕೊಯ್ದು ನಿನ್ನೆ ಸ್ವಲ್ಪ ಮಳೆ ಬಂತು, ಒಂದು 5 ನಿಮಿಷ ಮಳೆ ಬಂದಿದ್ದರಿಂದ ಭತ್ತ ಈಗೇನು ಬಿಸಿಲಲ್ಲಿ ಒಣಗಿಸುವಂಥ ಪರಿಸ್ಥಿತಿ. ಹಾಗೆ ಮಿಷನ್ ನೋಡ್ತಾ ಇರ್ಬೋದು ನಿಂತಿದೆ. ಸೊ 5 ನಿಮಿಷ ಮಳೆ ಬಂದದಷ್ಟೇ, ನೋಡ್ತಾ ಇರ್ಬೋದು ಇಷ್ಟು ಮಾತ್ರ ಕೊಯ್ದು ಬಿಟ್ಟಿದ್ದೇವೆ, ಅಲ್ಲಿ ಅರ್ಧ ಮಿಡ್ಲಲ್ಲಿ ಉಳಿದಿದೆ. ಸೊ ಮಿಷಿನ್ ಹೇಗಿದೆ, ಚಾಲು ಮಾಡೋದು ಎಲ್ಲ ನಾನು ನಿಮ್ಗೆ ಇವಾಗ ತೋರಿಸ್ತೇನೆ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಪ್ರೇಟ್ ಮಿಷಿನ್ದ ಬಗ್ಗೆ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿದ್ರಲ್ವ ಭತ್ತ ಕಟಾವು ಯಾವ ರೀತಿ ಮಾಡ್ತಾ ಇದ್ದೀವಿ, ಹಾಗೆ ಭತ್ತ ಯಾವ ರೀತಿ ಬೀಳ್ತಾ ಇದೆ, ಮಿಷಿನ್ ಯಾವ ರೀತಿ ಭತ್ತದ ಪೈರನ್ನು ಯಾವ ರೀತಿ ಕಟ್ ಮಾಡ್ತಾ ಇದೆ ಅಂತೇಳಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.